ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸ್ ರೋಗಿಗಳ ಸಾವು ಆರೋಪಕ್ಕೆ ಡಿಎಚ್ಒ ಸ್ಪಷ್ಟನೆ. ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆಯಿಂದ ಇಬ್ಬರು ಡಯಾಲಿಸ್ ರೋಗಿಗಳು ಮೃತಪಟ್ಟಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ. ಸುನೀಲ್ ಕುಮಾರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆಯ ನಂತರ ಮಾತನಾಡಿದ ಅವರು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸ್ ಚಿಕಿತ್ಸೆಯ ವೇಳೆ ಅಥವಾ ಆಸ್ಪತ್ರೆಯಲ್ಲಿರುವ ಸಂದರ್ಭದಲ್ಲಿ ಯಾವುದೇ ರೋಗಿಗಳು ಮೃತಪಟ್ಟಿಲ್ಲ ಎಂದು ಸ್ಪಷ್ಟಪಡಿಸಿದರು. ಆಗಸ್ಟ್ 17 ರಂದು ಡಯಾಲಿಸ್ ಚಿಕಿತ್ಸೆ ಪಡೆದುಕೊಂಡು ಮನೆಗೆ ತೆರಳಿದ್ದ ರೋಗಿಯೊಬ್ಬರು ಆಗಸ್ಟ್ 18 ರಂದು ಮೃತಪಟ್ಟಿರುವ ಮಾಹಿತಿಯಿದೆ. ಆದರೆ ಆಸ್ಪತ್ರೆಯ ನೀರಿನ ಸಮಸ್ಯೆಯಿಂದ ಡಯಾಲಿಸ್ ರೋಗಿಗಳು ಮೃತಪಟ್ಟಿದ್ದಾರೆ ಎಂಬ ಆರೋಪಕ್ಕೆ ಯಾವುದೇ ಸಂಬಂಧವಿಲ್ಲ ಎಂದು ಅವರು ತಿಳಿಸಿದರು. ಆಸ್ಪತ್ರೆಯಲ್ಲಿನ ಡಯಾಲಿಸ್ ಘಟಕ ಹಾಗೂ ನೀರಿನ ವ್ಯವಸ್ಥೆಯನ್ನು ಪರಿಶೀಲಿಸಲಾಗಿದ್ದು, ಆಸ್ಪತ್ರೆಯ ಆವರಣದಲ್ಲಿ ಯಾವುದೇ ಡಯಾಲಿಸ್ ರೋಗಿಯ ಸಾವು ಸಂಭವಿಸಿಲ್ಲ ಎಂದು ಡಾ. ಸುನೀಲ್ ಕುಮಾರ್ ಪುನರುಚ್ಚರಿಸಿದರು. ಈ ಸಂದರ್ಭದಲ್ಲಿ ತಾಪಂ ಯುವ ಶಶಿಧರ್ ತಾಲೂಕು ಆರೋಗ್ಯಾಧಿಕಾರಿ ಡಾ. ಕಾಶಿ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಒಂದು ಬೋರ್ ಕೊರೆಸಿ ಮೋಟ್ರು ಪಂಪ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ಮ ಅಧಿಕಾರಿಗಳು, ಇಲ್ಲಿನ ಅಧಿಕಾರಿಗಳು ಅದಕ್ಕೆ ಒಂದು ವೈರ್ ಕನೆಕ್ಷನ್ ವಿದ್ಯುತ್ ಸಂಪರ್ಕ ಕೊಡಿಸಲಾರದಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದು ನಗರಸಭೆ ಆರೋಪ. ಇಲ್ಲ, ಅದು ನನಗೆ ಗಮನಕ್ಕೆ ಬಂದಿಲ್ಲ. ಈಗ ಕೇಳ್ರಿ ಸರ್, ಅಧಿಕಾರಿಗಳು ಕೇಳ್ರಿ. 2 ವರ್ಷ ಆಯ್ತು ಮೋಟ್ರ್ ಪಂಪ್ ಎಲ್ಲ ಕೊಡಿಸಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ. ಅದೊಂದು ಬೇಜವಾಬ್ದಾರಿ ಸರ್. ಈಗ ಇವತ್ತು ನೋಡ್ರಿ ನೀರಿಲ್ಲ, ಅವ್ರು ಪಂಪ್ ಮೋಟ್ರ್ ಕೊಟ್ಟಿದ್ದಾರೆ, ಎಲ್ಲ ಇಳಿಸಿದ್ದಾರೆ, ಬೋರ್ ಕೊಡಿಸಿ ಕರೆಂಟ್ ವಿದ್ಯುತ್ ಸಂಪರ್ಕ ಮಾಡ್ಕೊಳ್ರಿ ಅಂತ ಹೇಳಿದಾರೆ ಅವ್ರಿಗೆ. ಅದೊಂದು ಮಾಡ್ಕೊಂಡ್ಲಾರ್ದ ಈಗ ಬಂದೇ ಕೇಳ್ರಿ. ಸರ್, ಈಗ ಹಾಸ್ಪಿಟಲಲ್ಲಿ ಮಸ್ತ್ ಪೇಷಂಟ್ದು ಒಳರೋಗಿ ಹೊರಗೆ ದುಡ್ಡಿರುತ್ತೆ, ಸುಮಾರು 80 ಲಕ್ಷದ ದುಡ್ಡಿದೆ. ಆದರೂ ಸಮೇತ ಇಷ್ಟು ನೆಗ್ಲೆಕ್ಟ್ ಯಾಕೆ ಅಂತ ನಾವು ಕೇಳ್ತಿರೋದು. 3 ರಿಂದ 4 ತಿಂಗಳು ಸಂಬಳ ಇಲ್ಲ, ಅವರು ಕೂಡ ಕೆಲಸ ಮಾಡೋದಕ್ಕೆ ತೊಂದರೆ ಆಗ್ತಿದೆ ಅನ್ನೋ ಮಾತುಗಳು ಇದಾವೆ. ಆಮೇಲೆ ಗ್ಯಾಸ್ಟ್ರಿಕ್ ಮಾತ್ರ ಇಲ್ಲ ಸರ್, ಇಂಪಾರ್ಟೆಂಟ್ ಗ್ಯಾಸ್ಟ್ರಿಕ್ ಮಾತ್ರ ಇಲ್ಲ. ಅಲ್ಲಿ ಮೆಡಿಸಿನ್ ನೀವು ಬರೀಬೇಕಾದ್ರೆ ಫಸ್ಟ್ ಗ್ಯಾಸ್ಟ್ರಿಕ್ ಮಾತ್ರ ಬರೀತಾರೆ. ಇಲ್ಲ ಸುಮಾರು 10 ದಿವಸ ಗ್ಯಾಸ್ಟ್ರಿಕ್ ಮಾತ್ರ ಇಲ್ಲ. ಎಲ್ಲರಿಗೂ ಏನು ರಾಜ್ಯದಲ್ಲಿ ಯಾವುದೇ ಮಾತ್ರೆಗಳು ಹೊರಗಡೆ ಬರ್ಕೊಡ್ಬಾರ್ದು. ನಿರ್ದಿಷ್ಟ ನಾನು ಡೈರೆಕ್ಷನ್ಸ್ ಈಗಾಗಲೇ ನಾನು ಸುತ್ತೋಲೆನೂ ಓಡಿಸಿದ್ದೀನಿ. ಅದೇನಾಯಿದ್ರೆ ನಾನು ಮುಂದಿನ ಸರಿ ಇಲ್ಲ ಸರ್, ಈಗ ಕೇಳ್ರಿ, ಅಧಿಕಾರಿ ಇದ್ರಿ ಕೇಳ್ರಿ. ಯಾಕಿಲ್ಲ ಕೇಳ್ರಿ. 10 ದಿವಸ ಹಾಕಿಲ್ಲ, ಮಾತ್ರೆ ಹಾಕಿಲ್ಲ. ಆಮೇಲೆ ಮೋಟರ್ ಪಂಪ್ ಕೊಡಿಸಿದ್ದಾರೆ. ಇದರಲ್ಲೇ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಇನ್ನು ಆಕ್ಷನ್ ತಾಲೂಕು ಹೆಲ್ತ್ ಆಫೀಸರ್ ಇದ್ದಾರೆ, ನಿರ್ದಿಷ್ಟವಾಗಿ ಫಾಲೋ ಅಪ್ ಮಾಡಕ್ಕೆ ನಾನು ಆಮೇಲೆ ಇಲ್ಲ. ಸಾಮಾನ್ಯವಾಗಿ ಏನು ನಮ್ಮಲ್ಲಿ ಎಸೆನ್ಷಿಯಲ್ ಡ್ರಗ್ಸ್ ಅಂತ ಏನಂತೀರಿ, ನಾನು ಈಗಾಗಲೇ ಡಾಕ್ಟರ್ಗಳಿಗೂ ಹೇಳಿದ್ದೀನಿ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಎಸೆನ್ಷಿಯಲ್ ಡ್ರಗ್ಸ್ ಅಂತ ಇರುತ್ತೆ, ಅವೆಲ್ಲ ಜಿಲ್ಲೆನಲ್ಲಿ ಇದ್ದಾವೆ. ಬಟ್ ಏನಾಗುತ್ತೆ, ಕೆಲವು ಡಾಕ್ಟರ್ಗಳು ಹೊಸದಾಗಿ ಓದ್ಕೊಂಡು ಬಂದಿರ್ತಾರೆ. ಅವರು ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಹೈಯರ್ ಆಂಟಿಬಯೋಟಿಕ್ಕು ಅವ್ರಿಗೆ ಬೇಕಾಗಿರೋ ಇಂಥದ್ದೇ ಹಾಕಬೇಕು ಅಂಥದ್ದೇ ಮನೋಭಾವನೆ. ನಾನು ಡಾಕ್ಟರ್ಸ್ಗಳಿಗೂ ಓರಿಯೆಂಟೇಷನ್ ಕೊಡೋಕೆ ಹೇಳಿದ್ದೀನಿ. ನಾನು ಮೀಟಿಂಗ್ಸ್ನಲ್ಲಿ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಏನು ಲಭ್ಯತೆ ಇದೆ ಅದರಲ್ಲೇ ವಾಸಿ ಆಗುತ್ತೆ. ಈಗ ತಮ್ಗೆ ಗೊತ್ತಿದ್ದಂಗೆ ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟರೆ ಭಾಳಷ್ಟು ವಾಸಿ ಆಗುತ್ತೆ, ಭಾಳಷ್ಟು ಕಾಯಿಲೆಗಳು ವಾಸಿ ಆಗುತ್ತೆ. ಬಟ್ ನಮ್ಮ ಜನಗಳನ್ನ ಅದನ್ನು ಕೊಡೋಕೆ ಇಲ್ಲ. ಏನಿದೆ ಮಿನಿಮಮ್ ಆಂಟಿಬಯೋಟಿಕ್. ಈಗ ತುರ್ತು ಸಾಮಗ್ರಿ ಏನೋ ಖರೀದಿ ಮಾಡ್ಬೇಕಂದ್ರೆ ಆಡಳಿತಾಧಿಕಾರಿ ಅವ್ರ ಮೇಲೆ ಹೇಳ್ತಾರೆ, ಸಹಾಯಕ ಅವರು ಇವ್ರ ಮೇಲೆ ಹೇಳ್ತಾರೆ. ಮತ್ತೆ ಜನಗಳು ಏನಾಗಬೇಕು ಕೇಳಿರಲಿ. ಇಲ್ಲ, ಸರ್ಕಾರಿ ಆಸ್ಪತ್ರೆ ಬಡ ಜನರು ಬರ್ತಾರೆ ಸರ್, ಬಡ ಜನರು ಬರ್ತಾರೆ. ಆಯ್ತಾ, ಅದನ್ನ ನಾನು ಏನಿದ್ರು ಮುಂದಿನ ದಿವಸದಲ್ಲಿ ಈಗ ನೋಡ್ತೀನಿ. ಈಗಲೇ ಬಂದಿದ್ದೀನಿ ಅಂತೀರಾ? ಆಮೇಲೆ ಸರ್, ಇಲ್ಲಿ ಸಿಬ್ಬಂದಿ ರೋಗಿಗಳು ಬಹಳಷ್ಟು ಜನ ಬರ್ತಾರೆ. ಇವಾಗ ತಮ್ಮ ಗಮನಕ್ಕೆ ಬಂದಿರೋ ಸಮಸ್ಯೆಗಳೆಲ್ಲ ಒಂದು ಅನುಪಾಲನ ಆಗೋ ರೀತಿಯಲ್ಲಿ ಫಾಲೋ ಮಾಡ್ರಿ ಸರ್. ಈಗ ಸಿಬ್ಬಂದಿ ಸಂಬಳ ಇಲ್ಲ, ತಿಂಗಳಿಂದ ಸಂಬಳ ಇಲ್ಲ. ಆಮೇಲೆ ಅವ್ರ ಕಡೆಯಿಂದ ಏನೋ ಹಿಂದೆ ಯಾರು ತೆಗೆದಾಕಿ ಅವ್ರಿಗೆ 10,000 ರೂಪಾಯಿ ಮತ್ತೆ ಸೇರಿಸ್ಕೊಂತಾರಂತೆ. ಈ ಥರ ಇದಾವೆ ಇಲ್ಲಿ ಅವ್ರ ಕಡೆಯಿಂದ. ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ. ಈಗ ಹೇಳ್ರಿ, ಮಾತಾಡ್ರಮ್ಮ, ಸುಮ್ಮಿದ್ರ ಮಾತಾಡ್ರಿ, ನಿಮ್ಮ ಸಮಸ್ಯೆ ಹೇಳ್ರಿ. ಬೇರೆ ನನ್ನ ಗಮನಕ್ಕೆ ಅದು ಯಾವುದು ಬಂದಿಲ್ಲ. ಸ್ಯಾಲರೀಸ್ ಏನೋ ಇಶ್ಯೂ ಆದರೆ ಅದೇನು ಆಕ್ಷನ್ ಟೈಮ್ ಇರಲ್ಲ, ಟೈಮ್ ಸರಿ ಬರಲ್ಲ ಯಾರು. ಅದು ನನ್ನ ಗಮನದಲ್ಲಿ ಬಂದಿಲ್ಲ. ಈಗ ನಾನು ಅದಕ್ಕೆ ಹೇಳೋದು, ಸರ್ಕಾರದಲ್ಲಿ ಕರ್ತವ್ಯ ಆ್ಯಪ್ ಅಂತ ಇದೆ. ಇವತ್ತು ರಜಾ ತಗೊಂಡಿದ್ದಾರೆ, ಡಾಕ್ಟರ್ ರಜಾ ತಗೊಂಡಿದ್ದಾರೆ. ಹಾಗಾಗಿ ಕರ್ತವ್ಯ ಆ್ಯಪ್ ಅಂತ ಇದೆ, ಕಂಪಲ್ಸರಿ ನನ್ನ ಜಿಲ್ಲೆನಲ್ಲಿ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರ ಮೀಟಿಂಗ್ನಲ್ಲೂ ನಾನು ಮೊನ್ನೆ ಹೇಳಿದ್ದೀನಿ. ಅದನ್ನು ಈ ಜಿಲ್ಲೆನಲ್ಲಿ ಕಂಪಲ್ಸರಿ ಇರೋದ್ರಿಂದ ಕರ್ತವ್ಯ ಆ್ಯಪು ಕಾಲಕ್ಕೆ ಅಟೆಂಡೆನ್ಸ್ ಜೊತೆಗೆ ಪ್ರಾಮಾಣಿಕತೆಗೆ ಕೆಲಸ ಮಾಡಿ. ಆಮೇಲೆ ನಗರಸಭೆ ಕೊಟ್ಟಿರೋ ಮೋಟ್ರಿಗೆ ಫಸ್ಟ್ ವಿದ್ಯುತ್ ಸಂಪರ್ಕ ಕೊಟ್ಟರೆ ಈ ನೀರಿನ ಸಮಸ್ಯೆ ಬರೋಲ್ಲ. ನಗರಸಭೆ ಕೊಡಿಸಿದ ಮೋಟ್ರಿ ಪಂಪ್ಗೆ ವಿದ್ಯುತ್ ಸಂಪರ್ಕ ಒಂದು ಕೊಡಬೇಕು ಅಷ್ಟೇ, ಎಲ್ಲ ಕರೆಕ್ಷನ್ ಹೇಳಿದೆ. ನೋಡ್ತೀನಿ, ನಾನು ಡೈರೆಕ್ಷನ್ಸ್ ಕೊಡ್ತೀನಿ ಸಂಬಂಧಪಟ್ಟವ್ರಿಗೆ. ಯಾರಿಗೆ THOನೂ ಇದ್ದಾರೆ, ನಮ್ಮ ಯಾರಿಗೆ ಕೊಡಬೇಕು ನನ್ನ ಹಂತದಲ್ಲಿ. ಈಗ ಎಕ್ಸಿಕ್ಯೂಟಿವ್ ಆಫೀಸರು ನನ್ನ ಜೊತೆ ಇರೋದ್ರಿಂದ
ಅದೇನಾಯ್ತು ಸಣ್ಣ ಪುಟ್ಟ ಇತ್ತೀಚೆಗೆ ಎಲ್ಲಾ ಸೆಕ್ಷನ್ ಡಾಕ್ಟರ್ಗಳು ಇದಾರೆ ಸರ್. ಒಂದೊಂದು ಎಲ್ಲ ಇದೆ. ಚೆನ್ನಾಗಿದೆ ಪಾಪ ಅವರೆಲ್ಲ ಡಾಕ್ಟರ್. ನಾವು ಇಲ್ಲಿ ಹೇಳ್ತೀವಿ ಸ್ವಲ್ಪ ಈ ನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ ಮತ್ತೆ ಡಯಾಲಿಸಿಸ್ ನಿರ್ವಹಣೆ ಜವಾಬ್ದಾರಿ ಬಹಳ ಥ್ರೋಟ್ ರಾಜ್ಯದಲ್ಲಿ ನೆಫ್ರೋಪ್ಲಸ್ ಸರ್ಕಾರ ಈಗಾಗಲೇ ಒಪ್ಪಂದ ಮಾಡ್ಕೊಂಡು ಕೊಟ್ಟಿದೆ. ಹಾ. ಅವರೇ ಮಾಡ್ತಾ ಇರೋದು, ಇದು ಬೇರೆ ಯಾರು ಮಾಡ್ತಾ ಇಲ್ಲ. ಒಂದೊಂದು ಜಿಲ್ಲೆನಲ್ಲಿ ಒಬ್ಬೊಬ್ರು ಮಾಡ್ತಾ ಇಲ್ಲ. ಅವ್ರಿಗೆ ಸರ್ ಅವ್ರಿಗೆ ನೀರು ಕೊಟ್ಟರೆ ಅವ್ರು ಮಾಡ್ತಾರೆ, ನೀರು ಕೊಡದಿದ್ರೆ ಏನು ಮಾಡ್ತಾರೆ ಇಲ್ಲ, ಅವ್ರು? ನೀರು ನೋಡಿ ನಾನು ಹೇಳೋದು, ನೀರು ಅವರೊಬ್ಬರಿಗೆ ಅಲ್ಲ. ಅವತ್ತಿನ ದಿವಸ ಇವಾಗ ಏನು ಸಾವಾಗಿದೆ ಅಂದ್ರೆ ಅದು ಅವತ್ತಿನ ದಿವಸ 18 ಜನ ಡಯಾಲಿಸಿಸ್ ಆಗಿದೆ. ಆ ಸಾವು ನೀರಿಗೂ ಇವತ್ತು ಏನೂ ಇಲ್ಲ, ಇವತ್ತೇನೂ ಆಗಿಲ್ಲ. ಕರೆಕ್ಟ್ ಅಲ್ಲ? ಇವತ್ತಲ್ಲಿ ಸರ್ ಆಗೋದು ಬೇಡ ಸರ್, ಆಗೋದು ಬೇಡ. ಆಮೇಲೆ ಹೆಂಗ್ ಗೊತ್ತೇ ಸರ್, ಇಲ್ಲಿ ಸಿಬ್ಬಂದಿಗಳು ಹೊಂದಾಣಿಕೆ ನಾನು ಹಾಕೊಂಡು ಬಂದೇ ಬರ್ತೀನಿ. ದಿನಕ್ಕೆ ಒಂದು ಟೈಮ್ ಎರಡು ದಿವಸ ವಿಸಿಟ್ ಕೊಟ್ಟೆ ಹೋಗ್ತೀನಿ. ಅದು ಇಲ್ಲಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಏನಾರ ಅಲ್ಲಿ ಲ್ಯಾಬ್ನ ಖಾಲಿ ಆಯ್ತಂದ್ರೆ, ಲ್ಯಾಬ್ನ ಮೆಡಿಸಿನ್ ಖಾಲಿ ಆಯ್ತಂದ್ರೆ ಮತ್ತೆ ತರಿಸ್ಬೇಕು. ಇನ್ ಟೈಮ್ ತರಿಸಲ್ಲ ಸರ್, ತರಿಸಲ್ಲ. ಅವ್ನು ಮೆಡಿಸಿನ್ ತರಿಸಲ್ಲ. ಹಾಗೆ ನಾನೇ ಹತ್ತಿಸಿಂದೆ ಗ್ಯಾಸ್ಟ್ರಿಕ್ ಮಾತ್ರೆ ಬಂದಿದ್ದೆ, ಇಲ್ಲ ಅಂದರು. ಸಂಬಂಧಪಟ್ಟ ಡೈರೆಕ್ಷನ್ಸ್ ಡೈರೆಕ್ಷನ್ ಒಟ್ಟು ಸಮಸ್ಯೆ ಬಗೆಹರಿಸ್ಬೇಕು ಸರ್. ಜಿಲ್ಲೆಗೆ ನಮ್ಮ MC ಸುನಿಲ್ ಕುಮಾರ್ ಸರ್, ಜಿಲ್ಲೆಗೆ ನಮ್ಮ ಚಳ್ಳಕೆರೆ ಆಸ್ಪತ್ರೆ 90% ಒಳ್ಳೇದಿದೆ. ಸ್ವಚ್ಛತೆಯಲ್ಲಿ ಆಗಿರ್ಬೋದು, ಯಾವ್ದು ಎಲ್ಲ ಚೆನ್ನಾಗಿದೆ. ಅದು ಯಾವುದೋ ಸಣ್ಣ ಪುಟ್ಟದ್ರಾಗೆ ದೊಡ್ಡದಾಗೋದು ಬೇಡ. ಆಗ್ದಾರಂಗೆ ನಾನು ಯಾಕಂದರೆ ಬೆಳಗ್ಗೆ ಹೆಲ್ತ್ ಆಫೀಸರ್ ಇದ್ದಾರೆ. ಯಾಕಂದರೆ ಬೆಳಗ್ಗೆ 6:30 ನಮಗೆ ಕಾಲ್ ಬಂತು. ಆಮೇಲೆ ಸಚಿವರು ತನಕ ಹೋಗಿದ್ದು, ಆಮೇಲೆ ನೀವು ಬಂದಿದ್ದೀರಿ ಇಲ್ಲಿ ಗೊತ್ತಾಯ್ತು.